ಬಿಗ್ ಬಾಸ್ ಇತಿಹಾಸದಲ್ಲೇ ಹೆಚ್ಚು ಸದ್ದು ಮಾಡಿರುವಂತದ್ದು ಬಿಗ್ ಬಾಸ್ ಸೀಸನ್ 12 ಸಾಕಷ್ಟು ಸದ್ದು ಮಾಡ್ದು. ಸೊ ಇನ್ನೇನು ಫಿನಾಲೆ ಹತ್ತತ್ರ ಹೋಗಿ ಕಪ್ ಗೆಲ್ತಾರೆ ಅನ್ನುವಂಥ ಸಮಯದಲ್ಲಿ ಹೊರಬಂದಿರುವಂತಹ ಧನುಷ್ ಅವರು ನಮ್ಮೊಟ್ಟಿಗಿದ್ದಾರೆ. ಸೊ ಅವರೊಟ್ಟಿಗೆ ಮಾತಾಡ್ತಾ ಹೋಗೋಣ. ಹೇಗಿತ್ತು ಬಿಗ್ ಬಾಸ್ ನೊಂದಿಗಿನ ಜರ್ನಿ ಅಂತ ಎಲ್ಲ ಕೇಳ್ತಾ ಹೋಗೋಣ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಯಾಕಂದ್ರೆ ಫಿನಾಲೆವರೆಗೂ ಬಂದ್ರಿ, ಕಪ್ ಗೆಲ್ತೀರಾ ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ಅನ್ಕೊಂಡಿದ್ರು. ಬಟ್ ಇಟ್ಸ್ ಓಕೆ, ಅಲ್ಲಿವರೆಗೂ ಬಂದಿರೋದೆ ಒಂದ್ ರೀತಿಲಿ ತುಂಬಾ ಖುಷಿ ಇದೆ ಅನ್ನುವಂಥದ್ದು. ತಾವೇನ್ ಹೇಳ್ತೀರಾ? ತುಂಬ ಖುಷಿ ಆಗ್ತಿದೆ. ಟಾಪ್ 6 ಫಸ್ಟ್ ಫೈನಲಿಸ್ಟ್ ನಾನೇ ಆಗಿದ್ದು. ಅಲ್ಲಿವರೆಗೂ ಬಂದಿರೋದು 6th ಪ್ಲೇಸ್ ಹೊರಗಡೆ ಬಂದಿರ್ಬೋದು, ಬಟ್ ಎಲ್ಲರೂ ಜನರು ಮನಸ್ಸು ಗೆದ್ದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಖುಷಿಯಾಗಿದ್ದೀನಿ. ಸರ್, 6th ಪ್ಲೇಸಿಂದ ಬರುವಂಥದ್ದು ಅಷ್ಟು ಈಸಿ ಅಲ್ಲ. ಯಾಕಂತಂದರೆ ಇಷ್ಟು ದಿನ ಅಲ್ಲಿ ಇದ್ದು ನಿಮಗೆ ಓಟ್ ಹಾಕ್ತಾ ಅಭಿಮಾನಿಗಳು ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಓಟ್ ಹಾಕಿದ್ರು. ಸೊ 6ನೇ ಪ್ಲೇಸಿಂದ ಹೊರಗಡೆ ಬಂದ ತಕ್ಷಣ ನೀವು ಬಂದು ಕೂತ್ಕೋತೀರಾ. ಅವಾಗ ಏನು ಅನ್ನಿಸ್ತಾ ಎಕ್ಸಾಕ್ಟ್ ಆಗಿ? ನಾನು ಇರಬೇಕಿತ್ತು ಅಲ್ಲಿ ಅಂತ ಅನ್ನಿಸ್ತಾ, ಇಲ್ಲ ನಾನು ಗೆಲ್ತಿದ್ದೆ ಅಂತ ಅನ್ನಿಸ್ತಾ, ಇಲ್ಲ ಅಲ್ಲಿ ಇರೋ 6 ಜನರ ಇಲ್ಲಿ ಇರೋ 5 ಜನರಲ್ಲಿ ಯಾರು ಗೆಲ್ತಾರೆ ಅಂತ ನಿಮಗೆ ಅನ್ನಿಸ್ತಾ? ಪ್ರತಿಯೊಬ್ಬರಿಗೂ ಅಲ್ಲಿ ಆಡೋ 24 ಜನ ಏನು ಕಂಟೆಸ್ಟೆಂಟ್ಸ್ ಇದ್ರು, ಪ್ರತಿಯೊಬ್ಬರಿಗೂ ಅವ್ರು ಗೆಲ್ಲಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ, ನಂಬಿಕೆನೂ ಇದ್ದೇ ಇರುತ್ತೆ. ಅಲ್ಲಿಂದ 6th ಪ್ಲೇಸ್ ಹೊರಗಡೆ ಬಂದಾಗ ಬೇಜಾರಾಯ್ತು, ಇಲ್ಲ ಅಂತಲ್ಲ ನಾನು ಗೆದ್ದಿಲ್ಲ ಅಂತ. ಗಿಲ್ಲಿ ಗೆದ್ದ ಅಂತ ಖುಷಿನೂ ಇದೆ. ನಾನು ಹೊರಗಡೆ ಬಂದಮೇಲೆ ಗಿಲ್ಲಿನೇ ಗೆಲ್ಲೋದು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅವನೇ ಗೆದ್ದಿದ್ದಾನೆ. ಸೊ ನೀವು ಬಂದ ತಕ್ಷಣ ಅಮ್ಮ ತುಂಬ ಅಳ್ತಾರೆ. ಅಮ್ಮಗೆ ಈಗ ಬಂದಾದ್ಮೇಲೆ ಕೇಳಿದ್ರ ಯಾಕಮ್ಮ ಸಂತೋಷದಿಂದ ಹತ್ತಿದ್ದಲ್ಲ, ನನ್ನ ಮಗ ಇಲ್ಲಿವರೆಗೂ ಇದ್ರಂತ ಹತ್ತಿದ್ದ, ಅಥವಾ ಕಪ್ ಗೆಲ್ಲಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಕಣ್ಣೀರು ಹಾಕಿದ್ದ? ಅಂದರೆ ಎಲ್ಲ ಪೇರೆಂಟ್ಸ್ಗೂ ಅವ್ರ ಮಕ್ಳಿಗೆ ಗೆಲ್ಲಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ನಾನು 6th ಪ್ಲೇಸ್ ಹೊರಗಡೆ ಬಂದಾಗ ಅವ್ರು ತುಂಬ ಬೇಜಾರಾಗಿ ಹತ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಸಮಾಧಾನ ಮಾಡಿದೆ. ಸೊ ಹೆಂಗಿತ್ತು ಸರ್ ಜರ್ನಿ? ಇದನ್ನ ಒಂದು ಸಿಂಪಲ್ ಜಲಕ್ ಹಾಕೋದಾದ್ರೆ, ತುಂಬಾ ನಾನು ಇಂಥ ಗೇಮ್ನ ಈಗ ಇಂಥದನ್ನ ಮಿಸ್ ಮಾಡ್ಕೋತೀನಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾದ್ಮೇಲೆ ಅನ್ನೋದಾದ್ರೆ ಏನನ್ನ ಮಿಸ್ ಮಾಡ್ಕೋತೀರಾ? ಅಂದರೆ ಹೊರಗಡೆಯಿಂದ ಬಿಗ್ ಬಾಸ್ ಮನೆ ನೋಡೋದು ತುಂಬ ಈಸಿ ಅನಿಸುತ್ತೆ, ಬಟ್ ಒಳಗಡೆ ಹೋದ್ಮೇಲೆ ಸಖತ್ ಕಷ್ಟ ಇದೆ. ಇಂಥದ್ದು ಮಿಸ್ ಮಾಡ್ಕೊತೀನಿ ಅಂದರೆ ಬೆಳಗ್ಗೆ ವೇಕಪ್ ಸಾಂಗು, ಆಮೇಲೆ ಆ ಮೈಕು, ಟಾಸ್ಕ್ಗಳು, ಎಸ್ಪೆಷಲಿ ಟಾಸ್ಕ್ನ ತುಂಬ ಮಿಸ್ ಮಾಡ್ಕೊತೀನಿ. ಆಮೇಲೆ ಅಲ್ಲಿರೋ ಜನರು, ಯಾಕಂದರೆ ಹೊರಗಡೆ ಇರಬೇಕಾದ್ರೆ ನಾನು ಅಷ್ಟು ಬೇಗ ಕ್ಲೋಸ್ ಆಗಲ್ಲ ಯಾರ ಜೊತೆನೂ. ಅಲ್ಲಿ ಒಳಗಡೆ ಇದ್ದು ಯಾರೋ ಒಂದಷ್ಟು ಜನ ನನಗೆ ಗೊತ್ತಿಲ್ಲದೆ ಇದ್ರು ಒಂದಷ್ಟು ಜನಕ್ಕೆ ಕ್ಲೋಸ್ ಆಗಿದ್ದೆ. ಅವರು ಪ್ರತಿಯೊಬ್ಬರನ್ನು ಮಿಸ್ ಮಾಡ್ಕೊತೀನಿ. ಈಗ ಸ್ಟೇಜ್ ಮೇಲೆ ಬರ್ತೀರಾ, ಬಂದಾದ್ಮೇಲೆ ನಿಮಗೆ ಸುದೀಪ್ ಸರ್ ಒಂದು ಜಾಕೆಟ್ನ ಕೊಡ್ತಾರೆ. ಆ್ಯಕ್ಚುಲಿ ಆ ಜಾಕೆಟ್ ಎಲ್ರಿಗೂ ಸಿಗಲ್ಲ, ನಿಮ್ಗೆ ಸಿಕ್ಕಿದೆ. ಎಷ್ಟು ಪ್ರೌಡ್ ಅನ್ಸುತ್ತೆ ಸರ್? ತುಂಬ ಖುಷಿ ಆಗ್ತಿದೆ. ನಾನೇ ಕೇಳಿದೆ, ಸರ್ ಈ ಥರ ಜಾಕೆಟ್ ಕೊಡ್ಬೋದಾ ಅಂತ. ಆಮೇಲೆ ಕಿಚ್ಚನ ಚಪ್ಪಾಳೆ ಫೋಟೋನು ಕೇಳಿದ್ದೆ ವಿಷಯಲ್ಲಿ, ಅದನ್ನು ಕೊಟ್ಟರು. ಅವ್ರು ಹೇಳಿದ ಮಾತುಗಳು ತುಂಬ ಅಂದರೆ ತುಂಬ ಖುಷಿ ಆಯಿತು. ಕಪ್ಗಿಂತ ಆ ಜಾಕೆಟೇ ನಂಗೆ ತುಂಬ ಇಷ್ಟ ಆಯಿತು. ಆ ಜಾಕೆಟ್ ತೊಗೊಂಡು ಇವಾಗ ಬಂದಿದ್ದೀನಿ ಅಷ್ಟೇ. ಈಗ ಬಿಗ್ ಬಾಸ್ ಮನೆಯಲ್ಲಿ 3 ಸಲ ಕ್ಯಾಪ್ಟನ್ ಆಗಿರುವಂಥವ್ರು ನೀವು. ಬೇರೆಯವ್ರಿಗೆ ಲಾಸ್ಟ್ ಮೂಮೆಂಟಲ್ಲಿ ಅಶ್ವಿನಿ ಅವ್ರು ಸಹ ಕೇಳ್ಕೊತಾರೆ ನಿಮಗೆ. ಬಟ್ ಎಷ್ಟು ಪ್ರೌಡ್ ಅನ್ಸುತ್ತೆ ಸರ್? ಯಾಕೆಂತಂದರೆ ಕ್ಯಾಪ್ಟನ್ ಒಂದ್ಸಲ ಆಗೋಕ್ಕಿಂತ ಕಷ್ಟ, ಯಾಕಂದರೆ ಅಷ್ಟು ಕಾಂಪಿಟೇಷನ್ ಇರುತ್ತೆ ಎಲ್ಲರ ಮಧ್ಯದಲ್ಲಿ. ಸೊ ಅಂಥದ್ರಲ್ಲಿ ನೀವು 3 ಸಲ ಕ್ಯಾಪ್ಟನ್ ಆಗಿದ್ದೀರಾ. 3 ಸಲನೂ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಅಂತ ಅನ್ಸುತ್ತಾ ಕ್ಯಾಪ್ಟನ್ಸಿನ? ಅಂದರೆ ಅದು ಕ್ಯಾಪ್ಟನ್ಸಿ ಆಗೋದಕ್ಕೆ ಎಷ್ಟು ಆಸೆ ಪಡ್ತಿರೋ ಅದಾದಮೇಲೆ ಬರೋ ಅಧಿಕಾರನೂ, ಅಂದರೆ ಆ ಜವಾಬ್ದಾರಿನೂ ತುಂಬ ಅಂದರೆ ತುಂಬ ಕಷ್ಟನೇ. ಯಾಕಂದರೆ ಪ್ರತಿಯೊಬ್ಬರನ್ನು ಮೇಂಟೈನ್ ಮಾಡಬೇಕು. ನಾವು ಕ್ಯಾಪ್ಟನ್ ಆಗಿಲ್ಲ ಅಂದರೆ ನಮ್ಮ ಪಾಡಿಗೆ ನಾವು ಆರಾಮಾಗಿರ್ತೀವಿ. ಕ್ಯಾಪ್ಟನ್ ಆದರೆ ಎಲ್ಲದಕ್ಕೂ ನಾವೇ ಫಸ್ಟ್ ಮುಂದೆ ನಿಂತ್ಕೋಬೇಕು. ಆಮೇಲೆ ಏನಾದ್ರು ತಪ್ಪಾದರೆ ಬಿಗ್ ಬಾಸ್ ಬಂದು ಕ್ಯಾಪ್ಟನ್ ಧನುಷ್ ಏನು ಮಾಡ್ತಾ ಇದ್ದೀರಾ ಅಂತಲೇ ಕೇಳ್ತಾರೆ. ಸೊ ಆ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗುತ್ತೆ. ಅದು ಬಿಟ್ಟರೆ ತುಂಬ ಖುಷಿ ಇದೆ ಕ್ಯಾಪ್ಟನ್ ಆಗೋದು, ಅದಕ್ಕೋಸ್ಕರ ಹೊಡೆದಾಡೋದು, ಆಟ ಆಡೋದು. ಅಂದರೆ ಅಲ್ಲಿ ಆ ಬಿಗ್ ಬಾಸ್ ಮನೆ ಒಳಗೆ ಕ್ಯಾಪ್ಟನ್ ಆಗೋದು ಗೆಲ್ಲೋ ಥರ. ಬಿಗ್ ಬಾಸ್ ಹೊರಗಡೆ ಬಂದು ಕಪ್ ಗೆಲ್ಲೋದು ಹೆಂಗಿದೆಯೋ, ಬಿಗ್ ಬಾಸ್ ಮನೆ ಒಳಗಡೆ ಕ್ಯಾಪ್ಟನ್ ಆಗೋದು ಗೆಲ್ಲೋ ಥರ ನಮಗೆ. ಸೊ ನಿಮಗೆ ಹೊರಗಡೆ ಐ ಥಿಂಕ್ ಈಗೆಲ್ಲ ವಿಡಿಯೋ ಅದೆಲ್ಲ ನೋಡಿದ್ದೀರಿ ಅನ್ಕೋತೀನಿ. ಒಂದಿನ ಟೈಮ್ ಸಿಕ್ಕಿದೆ ನಿಮಗೆ. ಸೊ ನಿಮಗೆ ಅಭಿಮಾನಿಗಳು ಕೊಟ್ಟಿರುವಂಥ ಹೆಸರು ಗೇಮ್ ಮಾಸ್ಟರ್ ಅಂತಲೇ ಹೇಳ್ತಾರೆ ಎಲ್ಲರೂ. ಸೈಲೆಂಟ್ ಆಗಿದ್ನೇ ಗೇಮ್ ಸಖತ್ತಾಗಿ ಆಡ್ತಾರೆ ಇವರು, ಮಾತು ಕಮ್ಮಿ ಅಂತ ಹೇಳಿ. ಸೊ ಎಲ್ಲೋ ಒಂದು ಕಡೆ ಧನುಷ್ ಅವರಿಗೆ ಮಾತು ಕಡಿಮೆ ಆಡಿರೋದಕ್ಕೇ ಟಾಪ್ 2 ಅಲ್ಲಿ ಬರದೇ ಇರೋದಕ್ಕೆ ಕಾರಣ ಆಯ್ತಾ, ಅಥವಾ ಕಪ್ ಗೆಲ್ಲದೆ ಇರೋದಕ್ಕೆ ಕಾರಣ ಆಯ್ತಾ ಅಂತ ನಿಮ್ಗೆ ಅನ್ನಿಸ್ತಾ ಸರ್ ಯಾವತ್ತಾದರೂ? ನಾನು ಮಾತು ಕಡಿಮೆ ಅನ್ನೋದಕ್ಕಿಂತ ನನ್ನ ಹತ್ರ ಯಾರು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಅದು ಪ್ರಾಬ್ಲಮ್ ಆಗಿದ್ದಲ್ಲಿ. ನಾನು ಮಾತಾಡ್ತಿದ್ದೆ. ಇವಾಗ ನೀವು ನೋಡಿ, ಪ್ರತಿಯೊಂದು ನಾಮಿನೇಷನಲ್ಲೂ ಎಷ್ಟು ಜಗಳ ಆಗುತ್ತೆ, ಪ್ರತಿಯೊಂದು ಚಟುವಟಿಕೆಯಲ್ಲೂ ಎಷ್ಟು ಜಗಳ ಆಗುತ್ತೆ. ಅದರಲ್ಲಿ ನಾನು ಇಬ್ಬಿಬ್ಬರನ್ನ ಮಾಡಿರ್ತೀನಿ. ಅವರೇ ಜಗಳ ಆಡಿರ್ತಾರೆ ಬೇರೆಯವ್ರ ಜೊತೆ, ನನ್ನ ಜೊತೆ ಜಗಳ ಆಡಲ್ಲ. ಆವಾಗ ನಾನೇನು ಸುಮ್ಮನೆ ಹೋಗಿ ಕಿತ್ಕೋಕ್ಕಾಗಲ್ಲ. ನನ್ನ ಜೊತೆ ಮಾತಾಡ್ರಪ್ಪ, ನನ್ನ ಜೊತೆ ನಾನು ಮಾತಾಡ್ದೆ. ನಾನೇನೋ ಹೇಳಿದಾಗ ಅವರು ಆಪೋಸಿಟ್ ಆ ಕಡೆಯಿಂದ ಆ್ಯಕ್ಷನ್ಗೆ ರಿಯಾಕ್ಷನ್ ಬಂದರೆ ನಾನು ಮಾತಾಡ್ಬೋದು. ಏನು ಬರದೇ ಇದ್ದಾಗ
ನಾನು ಮಾತಾಡೋದು ಕಮ್ಮಿ ಅನ್ನೋದಕ್ಕಿಂತ ಆ ಕಡೆಯಿಂದ ಏನು ಬರ್ದೇ ಇರೋದಕ್ಕೆ ಕಮ್ಮಿ ಅಂತ ಅನ್ನಿಸ್ತು ನನಗೆ. ಈಗ ಗಿಲ್ಲಿ ಗೆದ್ದಿದ್ದಾರೆ, ಅವರಲ್ಲಿ ಅಲ್ಲಿ ಒಂದು ರೀತಿಯಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ. ಗಿಲ್ಲಿ ಅವ್ರು ಗೆದ್ದಿರೋದಕ್ಕೆ ತಾವೇನು ಹೇಳ್ತೀರಾ? ಅವ್ನ ಆಟ ಅವ್ನು ಆಡಿ ಗೆದ್ದಿದ್ದಾನೆ, ಖುಷಿನೇ ಇದೆ. ಯಾರೋ ಒಬ್ಬರೇ ಅಲ್ವಾ ಗೆಲ್ಬೇಕಾಗಿರೋದು, ಗೆದ್ದಿದ್ದಾನೆ ಅಷ್ಟೇ. ಸರ್, ಹೊರಗಡೆ ಬಂದಾದ್ಮೇಲೆ ಜನರ ಪ್ರತಿಕ್ರಿಯೆ ಇರುತ್ತಲ್ಲ, ಸೊ ಸುದೀಪ್ ಸರ್ ಹೇಳ್ತಾ ಇರೋದು ಒಳಗಡೆ ಇರೋದಕ್ಕಿಂತ ಹೊರಗೆ ಬಂದು ನೋಡಿ ಅನ್ನೋದೊಂದು ಯಾವಾಗಲೂ ಅವ್ರು ಒಂದು ರೀತಿಯಲ್ಲಿ ಹೇಳ್ತಾ ಇದ್ರಲ್ಲ, ಸೊ ನೀವು ಅವಾಗ ಅನ್ಕೊಂಡಿದ್ರ ಹೊರಗಡೆ ಬಂದಾದ್ಮೇಲೆ ಈ ರೀತಿಯಾಗಿ ನಮ್ಗೆ ವೆಲ್ಕಮ್ ಮಾಡ್ತಾರೆ, ಇಷ್ಟೊಂದು ಅಭಿಮಾನಿಗಳು, ಅದು ಇದೇ ಸೀಸನಲ್ಲಿ ನೀವಿರುವಾಗಲೇ ಚಾನೆಲ್ ಸಹ ಟಾಪಲ್ಲಿ ಹೋಗಿರುವಂಥದ್ದು, ಸೊ ಅನ್ಕೊಂಡಿದ್ರ ಅಲ್ಲಿದ್ದಾಗ? ಅಂದರೆ ಒಳಗಡೆ ಇದ್ದಾಗ ಪ್ರತಿ ಸೀಸನಲ್ಲೂ ಬಿಗ್ ಬಾಸ್ ಟಾಪ್ ಒನ್ನಲ್ಲೇ ಇರೋದು. ಆ ಬಿಗ್ ಬಾಸ್ ಶೋ ಬಂದಾಗ ಅದು ಬಿಟ್ಟರೆ ಚಾನಲ್ ಟಾಪ್ ಒನ್ ಅಂದಾಗ ತುಂಬ ಖುಷಿ ಆಯಿತು. ಒಂಥರ ಎಂಡ್ವರೆಗೂ ಆ ಖುಷಿನ ಪ್ರೋಸೆಸ್ಸಲ್ಲೇ ಇದ್ವಿ ನಾವು. ಆದರೆ ಹೊರಗಡೆ ಬಂದಮೇಲೆ ಈ ಲೆವೆಲ್ಗೆ ಬಿಗ್ ಬಾಸ್ ಸೀಸನ್ 2 ಅಲ್ಲಿ ಈ ಲೆವೆಲ್ಗೆ ಐಪ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹೊರಗಡೆ ಬಂದಮೇಲೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾವು ಹೋಗಿದ್ದ ಸೀಸನ್ ಈ ಲೆವೆಲ್ಗೆ ಐಪ್ ಬಂದಿದೆ ಅಂತ ಖುಷಿ ಆಯಿತು. ಸರ್, ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ಎಲ್ಲರೂ ಸಹ ಒಂದಷ್ಟು ಪ್ಲಾನ್ ಮಾಡ್ಕೋತಾರೆ. ಓಕೆ, ನಾನು ಹಿಂಗಿರಬೇಕು, ಹಾಗಿರಬೇಕು, ಈ ಥರ ಎಫರ್ಟ್ ಹಾಕಬೇಕು, ಗೇಮ್ಸ್ ಆಡಬೇಕು ಅಂತ ಹೇಳಿ ನೀವೇನಾದರೂ ಅನ್ಕೊಂಡು ಹೋಗಿದ್ರಾ, ಅಥವಾ ನೀವು ಅನ್ಕೊಂಡು ಹಾಗೆ ಅಲ್ಲಿ ಇರೋಕ್ಕಾಯ್ತಾ? ನಾನೇನೂ ಅಂದ್ಕೊಂಡಿರಲಿಲ್ಲ. ನಾನು ಇರೋ ಥರ ಇರಬೇಕು ಅಂತ ಹೋದೆ. ನಾನು ಇರೋ ಥರನೇ ಇದ್ದೆ ಅಲ್ಲಿ ಒಳಗಡೆ. ನಾನೇನಾದರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರೆ ನನ್ನ ಕೈಲ್ಲ ಅಷ್ಟೆಲ್ಲ ಮೇಂಟೈನ್ ನಾನು ಆ್ಯಕ್ಟರೇ ಇಲ್ಲ ಅಂತಲ್ಲ, ಬಟ್ ಆ ಥರ ಲೈವಾಗಿ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ ನನಗೆ. ಸೊ ಅದೆಲ್ಲ ಹೊರಗಡೆ ಬಂದೇ ಬರುತ್ತೆ. ಸೊ ನಾನು ಇರೋ ಥರ ಇರೋಣ, ಇಷ್ಟ ಆದರೆ ಇರ್ತೀನಿ, ಇಲ್ಲಾಂದರೆ ಹೊರಗಡೆ ಬರ್ತೀನಿ ಅಂದ್ಕೊಂಡು ಸುಮ್ಮನೆ ಬಂದೆ ಅಷ್ಟೇ. ಈಗ ಗಿಲ್ಲಿ ಕಾವ್ಯ ವಿಚಾರದಲ್ಲಿ ನೀವು ಒಂದು ರೀತಿಯಲ್ಲಿ ನಿಮ್ಮ ಫ್ರೆಂಡ್ ಅಂತ ಹೇಳಿ ನೀವು ಕಾವ್ಯ ಅವರಿಗೆ ಒಂದು ಕಿವಿ ಮಾತನ್ನ ಹೇಳೋಕೆ ಹೋಗ್ತೀರಾ. ಸೊ ಅದೆಲ್ಲ ಒಂದು ರೀತಿಯಲ್ಲಿ ಹೊರಗಡೆ ತುಂಬ ಪೋಟ್ರೆ ಆಯಿತು. ಎಲ್ಲ ಜನ ಏನು ಅನ್ಕೊಂಡ್ರು, ಅವರು ಮಧ್ಯದಲ್ಲಿ ತಂದಿಡ್ತಾ ಇದ್ದಾರೆ ಫ್ರೆಂಡ್ಗಳ ಮಧ್ಯೆ ಅನ್ನುವಂಥದ್ದು. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ನೀವೇನು ಹೇಳ್ತೀರಿ? ನಾನು ಹೋಗಿ ಅವಳು ಕ್ಲಾರಿಟಿ ಕೊಟ್ಟಿಲ್ಲ. ಅವಳು ಬಂದು ನನ್ನ ಕೇಳಿದಾಗ ಹೇಳಿದ್ದಷ್ಟೇ ನಾನು. ಯಾಕಂದರೆ ಸೆಕೆಂಡ್ ವೀಕಲ್ಲೇ ಈ ಥರ ಸುದೀಪ್ ಸರ್ ನಿನಗೆ ಹೇಳ್ತಾ ಇದ್ದಾರೆ, ಆಸ್ ಎ ಫ್ರೆಂಡ್ ನಾನು ಏನು ಹೇಳಬೇಕು ಅದನ್ನ ಹೇಳಿದೆ. ಆ ಥರ ಬರ್ತಿದೆ ಅಂದರೆ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ಕೊ ಅಂತ. ಲಾಸ್ಟಲ್ಲೂ ಸುದೀಪ್ ಸರ್ ಹಂಗೆ ಹೇಳಿದಾಗ ಅವ್ರು ಬಂದು ನನ್ನ ಕೇಳಿದಾಗ, ನೋಡು ಅವ್ನು ನಿನ್ನ ಬಿಟ್ಕೊಡ್ತಿಲ್ಲ, ಅವ್ನು ನಿನ್ನ ಆಟಕ್ಕೆ ಏನೂ ಮಾಡ್ತಿಲ್ಲ, ಅವನಿಂದ ಇವಾಗ ಹಿಂಗೆ ಜಾಸ್ತಿ ಸಪೋರ್ಟ್ ಮಾಡು, ಅವ್ನು ಜಾಸ್ತಿ ನಿನಗೆ ಸಪೋರ್ಟ್ ಮಾಡೋದ್ರಿಂದ ನಿನಗೆ ಪ್ರಾಬ್ಲಮ್ ಆಗ್ತಿದ್ದ ಅಂದಮೇಲೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊ, ನಿನ್ನ ಆಟ ನೀನು ಆಡು ಅಂತ ಅಂದಿದ್ದೆ ಹೊರತು ಅವನಿಂದ ನಿನ್ನ ಆಟ ಹಾಳಾಗ್ತಿದೆ, ಅವನೇ ನಿಂಗೇನೋ ಮಾಡ್ತಿದ್ದಾನೆ ಅಂತ ನಾನು ಯಾವತ್ತೂ ಹೇಳಿಲ್ಲ. ಸರ್, ಬಿಗ್ ಬಾಸ್ ಮನೆಗೆ ಅಮ್ಮ ಬಂದಿದ್ರು ಆ್ಯಂಡ್ ನಿಮ್ಮ ವೈಫ್ ಸಹ ಬಂದಿದ್ರು. ಅಮ್ಮ ಬಂದಾಗ ಅಮ್ಮ ಒಂದು ಮಾತು ಹೇಳ್ತಾರೆ, ನನ್ನ ಮಗ ಒಳಗಡೆ ಇರಲಿಲ್ಲ ಅಂದರೆ ನಾನು ಖಂಡಿತವಾಗಿಯೂ ಗಿಲ್ಲಿಗೆ ಓಟ್ ಹಾಕ್ತೀನಿ ಅಂತ ಹೇಳಿ. ಸೊ ನಿಮಗೆ ಅವಾಗ ಅನ್ನಿಸ್ತಾ, ಅಂದರೆ ಗಿಲ್ಲಿಯವ್ರನ್ನ ಎಲ್ಲರೂ ತುಂಬ ಇಷ್ಟ. ಅಫ್ಕೋರ್ಸ್ ತಾಯಿ ಯಾವತ್ತೂ ಮಗನ ಬಿಟ್ಕೊಡಲ್ಲ, ಜೊತೆಗೆ ಫ್ಯಾಮಿಲಿ ಅಂತೂ ಬಿಟ್ಕೊಡೋ ಮಾತೇ ಇಲ್ಲ. ಸೊ ಅವಾಗ ನಿಮ್ಗೆ ಅನ್ನಿಸ್ತಾ ಗಿಲ್ಲಿಯವ್ರ ಆಟ ಹೊರಗಡೆ ಅಂದರೆ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ, ಅಥವಾ ಅವ್ರು ಕಾಮಿಡಿ ಮಾಡ್ಕೊಂಡಾಗಿರ್ಬೋದು, ಕಾಮಿಡಿ ಮಾಡೋದಾಗಿರ್ಬೋದು ಎಲ್ಲವಂತ ನಿಮ್ಗೆ ಆ ಟೈಮಲ್ಲಿ ಏನಾದರೂ ಅನ್ನಿಸ್ತಾ? ನಮ್ಮಮ್ಮ ಬರೋಕ್ಕೆ ಮುಂಚೆನೇ ಅನಿಸ್ತಾ ಇತ್ತು ನನಗೆ. ಯಾಕಂದರೆ ಅವನು ಇನ್ಸ್ಟೆಂಟಾಗಿ ಮಾತಾಡ್ತಿದ್ದ, ಇನ್ಸ್ಟೆಂಟಾಗಿ ಕೌಂಟ್ರ್ ಕೊಡ್ತಿದ್ದ, ಜಾಸ್ತಿ ಮಾತಾಡ್ತಿದ್ದ, ಕಾಮಿಡಿ ಮಾಡ್ತಿದ್ದ, ಎಲ್ಲರನ್ನೂ ಲೈಕ್ ಕಾಲು ಎಳ್ಕೊಂಡು ಆರಾಮಾಗಿ ಜಾಲಿಯಾಗಿದ್ದ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ 100% ನನಗೂ ಗೊತ್ತಿತ್ತು. ನಮ್ಮಮ್ಮ ಬಂದು ಹೇಳಿದಾಗ ನಂಗೆ ಕನ್ಫರ್ಮ್ ಆಯ್ತು ಅಷ್ಟೇ, ಹೊರಗಡೆ ಇಷ್ಟಪಡ್ತಿದ್ದಾರೆ. ಓಕೆ, ಅವನ ಆಟ ಅವನು ಆಡ್ತಿದ್ದಾನೆ. ಇವಾಗ ಅವ್ರು ನಂಗೆ ಮಾಡ್ತಿದ್ದೆ ಅಂತ ನಾನು ಹಂಗೆ ಮಾಡೋಕ್ಕಾಗಲ್ಲ, ನನಗದೆಲ್ಲ ಬರಲ್ಲ. ನಾನು ಹೆಂಗಿದ್ನೋ ಹಂಗಿದ್ದೆ. ಸೊ ಓಕೆ, ಅವ್ನು ಗೆದ್ದಿದ್ದಾದ್ಮೇಲೆ ಗೆದ್ದಿದ್ದಾನೆ ಅಷ್ಟೇ. ಸರ್, ಈಗ ಬಿಗ್ ಬಾಸ್ ಮನೆಯಿಂದ ಸಾಕಷ್ಟು ಜನರು ಹೊರಗೆ ಬಂದಾದ್ಮೇಲೆ ಹೇಳಿರುವಂಥ ಮಾತುಗಳು, ನಾನು ಇವ್ರ ಜೊತೆ ಈ ರೀತಿಯಾಗಿ ಕಾನ್ವರ್ಸೇಷನ್ ಮಾಡಿದ್ದೆ, ನಾನು ಇಂಥಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೆ, ನಾನು ಸುದೀಪ್ ಸರ್ ಜೊತೆಗೆ ಈ ಮಾತಾಡಿದ್ದೆ, ಬಟ್ ಅದನ್ನು ಬಿಗ್ ಬಾಸ್ ಮನೇಲಿ ಟೆಲಿಕಾಸ್ಟ್ ಮಾಡಿಲ್ಲ ಅಂತ ಹೇಳಿ ಸಹ ತುಂಬ ಜನ ಹೇಳಿದ್ರು. ಸೊ ಆ ರೀತಿಯಾಗಿ ನೀವು ಮಾತನಾಡಿರುವಂಥದ್ದಾಗಿರ್ಬೋದು, ಯಾವುದಾದ್ರು ಸ್ಟ್ಯಾಂಡ್ ತೊಗೊಂಡಿರುವಂಥದ್ದಾಗಿರ್ಬೋದು, ಯಾವುದಾದ್ರು ಕ್ಲಿಪ್ಪಿಂಗ್ಸ್ ಇಂಥದ್ದು ಹಾಕಿಲ್ಲ ಅನ್ನುವಂಥ ವಿಚಾರ ನಿಮ್ಗೆ ಏನಾದರೂ ಬಂದು ಹೊರಗಡೆ ಬಂದ ಆದಮೇಲೆ ಆ ಥರ ಯಾವುದಾದ್ರೂ ಇದೆಯಾ? ನಾನು ನೋಡಿಲ್ಲ, ಇನ್ನು ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಹಾಕಿಲ್ಲ ಅಂದರೂ ಇವಾಗ 24 ಗಂಟೆನ 1.5 ಅವರ್ಗೆ ಅವ್ರು ಗುಡ್ ಕಂಟೆಂಟೇ ಹಾಕಬೇಕು ಅಂತ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಈ ಕಂಟೆಂಟ್ ಗುಡ್ ಅಂತ ಅನಿಸಿದಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕಿರ್ತಾರೆ ನನ್ನ ಪ್ರಕಾರ. ಇವಾಗ ನಾನು TV ಇಂಡಸ್ಟ್ರಿಯಲ್ಲಿರೋದ್ರಿಂದ ಇವಾಗ ಒಂದು ನಿಮಿಷ ಏನಾದರೂ ಒಂದು ಮಾಡಿದರೆ ನಾವು ಅದರಲ್ಲಿ ಬೆಸ್ಟ್ ಒಂದು 10 ಸೆಕೆಂಡ್ ಹಾಕಬೇಕು ಅಂದರೆ ಅದ್ರಲ್ಲಿ ಬೆಸ್ಟ್ 10 ಸೆಕೆಂಡೇ ಹಾಕೋದು ನಾವು. ಸೊ ಇಲ್ಲ ಇನ್ನೂ ಒಂದು 10 ಸೆಕೆಂಡ್ ಇವ್ರದ್ದು ಹಾಕ್ಬಿಡೋಣ ಅಂತ ಹಾಕೋಕ್ಕಾಗಲ್ಲ. ಇರೋ 10 ಸೆಕೆಂಡಲ್ಲಿ 10 ಸೆಕೆಂಡ್ ಯಾವ್ದು ಚೆನ್ನಾಗಿರುತ್ತೋ ಅದನ್ನ ಹಾಕ್ತಾರೆ. ನಾವು ಮಾತಾಡಿದ್ದು ಅಲ್ಲಿ ಆ ಲೆವೆಲ್ಗೆ ಆ ಪ್ರೋಸೆಸ್ ಅವ್ರಿಗೆ ಅನಿಸಿಲ್ಲ ಅಂತಂದಾಗ ಹಾಕಿರಲ್ಲ, ಏನು ಮಾಡೋಕ್ಕಾಗಲ್ಲ.
ಸರ್ ಈಗ ನೆಗೆಟಿವ್ ಪಾಸಿಟಿವ್ ಅನ್ನೋಂಥ ತುಂಬ ಇದೆ ಈಗ ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಪಾಸಿಟಿವ್ ಆಗು ಬರುತ್ತೆ ನೆಗೆಟಿವ್ ಆಗಿ ಬರುತ್ತೆ. ಒಂದು ರೀತಿಯಲ್ಲಿ ನೋಡಿದ್ರೆ ನಿಮಗೆ ತುಂಬ ಪಾಸಿಟಿವ್ ಬಂದಿರುವಂಥದ್ದು, ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವನ ತುಂಬ ಜನರು ಇಷ್ಟಪಟ್ಟಿರುವಂಥದ್ದು. ಸೊ ದಟ್ ಆ ಆ್ಯಂಗಲಲ್ಲಿ ನೋಡೋದಾದ್ರೆ ಈಗ ಅಪಿಯಾರಗಳು ವ್ಯಕ್ತಿತ್ವದ ಬಗ್ಗೆ ಈಗ ಒಬ್ಬರ ಬಗ್ಗೆ ಅಪೋಸಿಟ್ ಆಗಿ ಏನೋ ನೆಗೆಟಿವ್ ಆಗಿ ಪೋಸ್ಟ್ ಮಾಡಿದ್ರೆ ಅವರಿಗೆ ಅದನ್ನೇ ಜನರು ಬಿಲೀವ್ ಮಾಡ್ತಾರೆ ಅನ್ನುವಂಥದ್ದು. ಅದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ಅದೇ ಇನ್ಸ್ಟಾಗ್ರಾಮಲ್ಲಿ ಏನೇ ಬಂದರೂ ಎಲ್ಲರೂ ಬಿಲೀವ್ ಮಾಡೇ ಮಾಡ್ತಾರೆ. ಅಂದರೆ ಎಲ್ಲರೂ ಅನ್ನೋದಕ್ಕಿಂತ ಒಂದು ಆಲ್ಮೋಸ್ಟ್ ಮೆಜಾರಿಟಿ ಅದನ್ನ ಬಿಲೀವ್ ಮಾಡೇ ಮಾಡ್ತಾರೆ. ನನಗೆ ಕೇಳಿದ್ರೆ ನೆಗೆಟಿವ್ ಬಂದಾಗ ಕೆಳಗೆ ಹೋಗ್ಬಾರ್ದು, ಪಾಸಿಟಿವ್ ಬಂದಾಗ ಮೇಲೆ ಹೋಗ್ಬಾರ್ದು. ಎಲ್ಲಿದ್ದೀವೋ ಅಲ್ಲಿದ್ದರೆ ತಲೆಗೆ ಏನು ಬರಲ್ಲ, ನೆಮ್ಮದಿಯಾಗಿರ್ಬೋದು. ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ ನಾನು. ಸರ್ ಈಗ ವೇಟ್ ವಿಚಾರ ನೋಡಿದ್ರೆ ಎಷ್ಟು ವೇಟ್ ಕಮ್ಮಿ ಆಗಿದ್ರೆ, ಹೋಗುವಾಗ ಎಷ್ಟಿದ್ರಿ, ಬಂದ್ಮೇಲೆ ಎಷ್ಟಾಗಿದೆ? ಹೋಗ್ಬೇಕಂದ್ರೆ 80 kg ಇದ್ದೆ, ಬಂದ್ಮೇಲೆ ಚೆಕ್ ಮಾಡಿಲ್ಲ. ಏನೊಂದು 10 kg ಕಮ್ಮಿ ಆಗಿರಬಹುದು ಅಂತ ಅನ್ಕೊಂಡಿದ್ದೀನಿ. 4 ತಿಂಗಳಲ್ಲಿ 10 kg ಇಳಿಸೋದು ಆರಾಮ? 10 kg ಇಳಿಸೋದು ಆರಾಮ ಅನ್ನೋದಕ್ಕಿಂತ ನನಗೆ ಮಸಲ್ ಲಾಸ್ ಆಗಿರೋದು, ಫ್ಯಾಟ್ ಲಾಸ್ ಅಂತಲ್ಲ, ಮಸಲ್ ಲಾಸ್ ಆಗಿರೋದು ಬೇಜಾರು. ಇವಾಗ 10 kg ನನಗೆ ಏನು ಮಾಡ್ಬೇಕಂದ್ರೆ ಮತ್ತೆ 6 ತಿಂಗಳು ವರ್ಕೌಟ್ ಮಾಡಬೇಕು. ನೋಡೋಣ. ಈಗ ರೆವಿನ್ಯೂರೇಷನ್ ಎಷ್ಟು, ಪೇಮೆಂಟ್ ಎಷ್ಟಾಗಿದೆ, ಎಷ್ಟು ಬಂದಿರ್ಬೋದು ಧನುಷ್ ಅವರಿಗೆ? ನಿಮ್ಗೇನು ಅನ್ಸುತ್ತೆ? ನಂಗೆ ಗೊತ್ತಿಲ್ಲ, ನೀವೇ ಹೇಳ್ಬೇಕು ಸರ್. ಅಲ್ಲ ಅಭಿಮಾನಿಗಳದ್ದು ಒಂದೇನೋ ಇಟ್ಕೊಂಡಿರ್ತೀರಲ್ಲ ಅಂದಾಜ್ ಅಂತ ನಮಗೆ ಗೊತ್ತಿರಲ್ವಲ್ಲ ಸರ್, ಡೈರೆಕ್ಟ್ ಆಗಿ ಆಸ್ ಇಟ್ ಈಸ್ ನಿಮ್ ಜೊತೆ ಮಾತಾಡಿರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ. ಒಂದು ಅಂದಾಜ್ ಮೇಲೆ ಹೇಳೋದಂದ್ರೆ ಎಷ್ಟಿರ್ಬೋದು? ಏನು ಕಮ್ಮಿ, ಒಂದೆಷ್ಟೋ ಇಷ್ಟೋ ಮನೆ ನಡ್ಸಕ್ಕೆ ಒಂದಷ್ಟೋ ಇಷ್ಟೋ ಕೊಟ್ಟವ್ರೆ, ಅದ್ರಲ್ಲಿ ನಡ್ಸ್ಕೊತಾ ಇದೀವಿ ಅಷ್ಟೇ. ಸರ್ ಈಗ 24 ಜನರು ಅಥವಾ 15 ಕ್ಯಾರೆಕ್ಟರ್ಗಳು ತುಂಬಾ ಚೇಂಜ್, ಎಲ್ಲರ ಮನಸ್ಥಿತಿ ಒಂದೊಂದು ರೀತಿಯಲ್ಲಿ ಇರುತ್ತೆ. ಸೊ ಗಿಲ್ಲಿಯವ್ರದ್ದು ಮತ್ತೆ ನಿಮ್ದು ಮಧ್ಯೆ ಅಷ್ಟೊಂದು ಜಗಳಗಳು ಆಗ್ತಾ ಇರಲಿಲ್ಲ, ಅಥವಾ ಬೇರೆಯವ್ರ ಜೊತೆ ನೀವು ಜಗಳಕ್ಕೆ ಅಷ್ಟೊಂದು ಹೋಗ್ತಾ ಇರಲಿಲ್ಲ. ಈಗ ಹೊರಗಡೆ ಬಂದಾದ್ಮೇಲೆ ಗಿಲ್ಲಿಯವರ ವಿಚಾರದಲ್ಲಿ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಶ್ವಿನಿ ಅವ್ರು ಮಾತಾಡಿರೋದಾಗಿರ್ಬೋದು, ಅಥವಾ ಇನ್ನು ಬೇರೆ ಪಬ್ಲಿಕ್ ಹೇಳೋದು ಸಹ ಒಂದಷ್ಟು ಜನರು ಹೇಳ್ತಾ ಇರುವಂಥದ್ದು. ಗಿಲ್ಲಿ ಅವರು ಬಡವ ಅಂತ ಹೇಳಿ ಪೋಟ್ರೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ವಿನ್ ಆಗಿದ್ದಾರೆ, ಬಟ್ ಅವರು ಆ್ಯಕ್ಚುಲಿ ಬಡವರಲ್ಲ ಅಂತ ಹೇಳಿ ಇದನ್ನ ಅಶ್ವಿನಿ ಅವರು ಸಹ ಒಂದು ಹೇಳಿರುವಂಥದ್ದು. ಇದಕ್ಕೆ ತಮ್ಗೆ ಏನು ಅನ್ಸುತ್ತೆ ಸರ್? ತಾವೇನು ಹೇಳ್ತೀರಾ ರಿಯಾಕ್ಟ್ ಮಾಡೋದಾದ್ರೆ? ಗೆದ್ಮೇಲೆ ಮಾತಾಡಬಾರ್ದು, ಗೆದ್ಮೇಲೆ ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಬಡವ ಆಗಿದ್ರು ಗೆಲ್ಬೋದು, ಸಾಹುಕಾರರಾಗಿದ್ರು ಗೆಲ್ಬೋದು, ಅದ್ರಲ್ಲಿ ತಪ್ಪೇ ಇಲ್ಲ. ಗೆಲ್ಲೋದ್ರ ಮೇಲೆ ಬಡವ ಸಾಹುಕಾರ ಅಂತೆಲ್ಲ ಬರಲ್ಲ. ಆಟ ಚೆನ್ನಾಗಿದ್ರೆ ಗೆಲ್ತೀವಿ, ಅದು ಬಿಟ್ರೆ ಈ ಬಡವ ಅಂತೆಲ್ಲ ಗೆಲ್ತಾರೆ ಅಂತ ನಾನು ನಂಬಲ್ಲ. ಈಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಇದ್ದು ಬಂದ ಆದ್ಮೇಲೆ ಇಂಥವ್ರನ್ನ ನಾನು ಮಾತಾಡ್ಸಬಾರ್ದು, ಅಥವಾ ನನಗೆ ಹೊರಗಡೆ ಬಂದಾದ್ಮೇಲೆ ಫ್ರೆಂಡ್ಶಿಪ್ ಕಂಟಿನ್ಯೂ ಇಂಥವ್ರ ಜೊತೆ ಮಾಡಬಾರ್ದು ಅಂತಂದ್ರೆ ಆ ಥರ ಯಾರಾದರೂ ಇದ್ದಾರಾ? ನಿಮ್ಗೆ ಅನ್ಸುತ್ತೆ ಯಾರಾದ್ರೂ ಇದ್ದಾರೆ? ಧನುಷ್ ಅವ್ರು ಆಕ್ಚುಲಿ ತುಂಬಾ ಚೆನ್ನಾಗಿ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿದ್ರಿ, ಬಟ್ ಹೊರಗಡೆ ಬಂದ ಆಕ್ಚುಲಿ ಅಂತಂದ್ರೆ ನೀವು ಒಳಗಡೆ ಇರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ, ಒಂದಷ್ಟು ಕ್ಲಿಪ್ಪಿಂಗ್ಸ್ ತೋರಿಸಲ್ಲ ಅಂತ ಅಂದಮೇಲೆ. ಸೊ ಆ ಥರ ಯಾರ ಜೊತೆಗಾದ್ರೂ ನಿಮಗೆ ಮಿಸ್ಕಮ್ಯುನಿಕೇಶನ್ ವಿಚಾರವಾಗಿರ್ಬೋದು, ಅಥವಾ ಇನ್ನೇನೋ ವಿಚಾರದಿಂದ ಆ ಥರ ಯಾರಾದ್ರೂ ಇದ್ದಾರಾ ಅಂತ? ಎಷ್ಟೊಂದು ಜನ ಮಾತಾಡಿದ್ದಾರೆ ಅಂತ ಕೇಳ್ಪಟ್ಟೆ ಹೊರಗಡೆ ಬಂದಮೇಲೆ ಇಂಟರ್ವ್ಯೂಲ್ಲಿ. ಇಟ್ಸ್ ಓಕೆ, ಅವ್ರಿಗೆ ಅನ್ಸಿದ್ದು ಅವ್ರು ಹೇಳಿರ್ತಾರೆ. ನಾನೇನು ಅಂತ ನನಗೆ ಗೊತ್ತು. ಆ ಹೊರಗಡೆ ಬಂದಮೇಲೆ ನನ್ನ ಜೊತೆ ಯಾರು ಚೆನ್ನಾಗಿರ್ತಾರೋ ನಾನು ಅವ್ರ ಜೊತೆ ಚೆನ್ನಾಗಿರ್ತೀನಿ ಅಷ್ಟೇ. ಸರ್ ಕೊನೆಯದಾಗಿ ಏನಂತಂದ್ರೆ ಒಂದಷ್ಟು ಜನರ ಹೆಸರು ಹೇಳ್ತೀನಿ, ಸೊ ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಒಂದೊಂದು ವರ್ಡಲ್ಲಿ ಅಭಿಪ್ರಾಯನ ಹೇಳ್ತಾ ಹೋಗಿ. ಓಕೆನಾ? ರಘು ಅವರು ಗುಡ್ ಹ್ಯೂಮನ್ ಬೀಯಿಂಗ್. ಓಕೆ. ಗಿಲ್ಲಿ ಅವರು ವೆರಿ ಟಾಕೆಟಿವ್. ರಕ್ಷಿತಾ ಓವರ್ ಟಾಕೆಟಿವ್, ಅಂದ್ರೆ ತುಂಬಾ ಜಾಸ್ತಿ ಮಾತಾಡ್ತಾಳಲ್ಲ, ಸೊ ಓವರ್ ಟಾಕೆಟಿವ್. ಕಾವ್ಯ ಅವರು ಕಾವ್ಯ ಬ್ರಿಲಿಯಂಟ್. ಅಶ್ವಿನಿ ಅವರು ಅಶ್ವಿನಿ ಒಳ್ಳೆಯವರು, ಕೋಪಿಷ್ಟೆ. ಜಾನ್ವಿ ಗುಡ್ ಆಟಡ್ ಅವರು. ಮಾಳು ಅವರು ಮಾಳು ಉತ್ತರ ಕರ್ನಾಟಕ ಫ್ರೆಂಡ್. ಸೂರಜ್ ಇನ್ನೊಬ್ರಿಗೆ ಒಳ್ಳೇದು ಬಯಸ್ತಾನೆ, ಒಳ್ಳೆ ಹುಡುಗ. ರಾಶಿ ನನಗೂ ಒಳ್ಳೇದು ಬಯಸ್ತಾಳೆ, ಅವಳು ಒಳ್ಳೆ ಹುಡುಗಿ. ಆ್ಯಕ್ಚುಲಿ ನಾನು ಫಸ್ಟ್ ಫೈನಲಿಸ್ಟ್ ಆಗಬೇಕು ಅಂದರೆ ಅವರೇ ಕಾರಣ, ಯಾಕಂದರೆ ನನಗೋಸ್ಕರ ಆಟ ಆಡಿದ್ರು. ಹೊರಗಡೆ ಬಂದಮೇಲೂ ಯಾರು ಗೆಲ್ಲಬೇಕು ಅಂತಂದಾಗ ನಾನೇ ಗೆಲ್ಲಬೇಕು ಅಂತಂದ್ರೆ ಯಾರಿಗೂ ಅದು ಬರಲ್ಲ. ಯಾರು ಗೆಲ್ಲಬೇಕು ನಾನೇ ಗೆಲ್ಲಬೇಕು ಅಂತಾನೆ ಅಂತಾರೆ ಎಲ್ಲರೂ. ಆ ಥರ ಇನ್ನೊಬ್ರು ಗೆಲ್ಲಬೇಕು ಅಂತಂದಾಗ ಶಿ ಇಸ್ ಗುಡ್, ಲೈಕ್ ನನಗೆ ಶಿ ಇಸ್ ಗುಡ್ ಹ್ಯೂಮನ್ ಅಂತ ಅನಿಸ್ತು. ಕಾಕ್ರೋಚ್ ಸುದಿ ಅವರು ಅಂದರೆ ಒಬ್ರು ಹೊರಗಡೆ ಹೋಗಿದ ತಕ್ಷಣ ಬೇಜಾರಾಗಿದ್ದು ಜಾಸ್ತಿ ಅಂದರೆ ಅವರೇ ಫಸ್ಟು. ನಂಗೆ ತುಂಬ ಕ್ಲೋಸ್ ಇದ್ರು, ತುಂಬ ಅಂದರೆ ತುಂಬ ಒಳ್ಳೆಯವರು ಅಂತ ಅನ್ನಿಸ್ತು ನನಗೆ. ಚಂದ್ರಪ್ರಭಾ ಅವರು ಮಗು. ಸತೀಶ್ ಕಾಡಬಂ ಅವರು
ಏನು ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಹರ್ಷ ಹರ್ಷ ಅವ್ರು ಹರ್ಷ ಏನು ಹೇಳಿ ನನ್ಗೆ ಗೊತ್ತಾಗ್ತಿಲ್ಲ ಅವ್ರಿಗೆ. ಅಮಿತ್ ಅಮಿತ್ ಬ್ರಿಲಿಯಂಟ್, ಆ್ಯಕ್ಚುಲಿ ಈಸ್ ಬ್ರಿಲಿಯಂಟ್, ವೆರಿ ಟಾಕಿಟಿವ್. ಆದರೆ ಅಲ್ಲಿ ಯಾಕೋ ಒಂದು ವಾರ ಮಾತಾಡಿಲ್ಲ, ಸೊ ಸೈಲೆಂಟ್ ಅಂತ ಅನ್ಕೊಂಡಿದ್ದೀನಿ. ಮಲ್ಲಮ್ಮ ಮಲ್ಲಮ್ಮ ದೇವರು. ಓಕೆ. ಸ್ಪಂದನ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಮುಂಚೆನೆ ಪರಿಚಯ ಇದ್ರಲ್ವಾ? ಇಲ್ಲ, ಒಂದು 2 ಸತಿ ಈವೆಂಟಲ್ಲಿ ಮೀಟ್ ಮಾಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಕಾನ್ವರ್ಸೇಷನ್ ಇವಾಗೂ ನನ್ನ ಹತ್ರ ನಂಬರ್ ಇಲ್ಲ ಅವ್ರದ್ದು. ಕರಿಬಸಪ್ಪ ಅವರು ಬಾಡಿ ಬಿಲ್ಡರ್. ಮಂಜು ಭಾಷಿಣಿ. ಅಮ್ಮ. ಓಕೆ. ಇನ್ಯಾರು? ಧ್ರುವಂತ್. ಅವು ಏನು ಹೇಳಿ, ದೇವತಾ ಮನುಷ್ಯ. ಅಶ್ವಿನಿ ಎಸ್ ಎನ್. ಐಶು ಅಂತ ಕರೀತಾರೆ. ಶಿ ಈಸ್ ಮೈ ವೆರಿ ಗುಡ್ ಫ್ರೆಂಡ್ ಆ್ಯಕ್ಚುಲಿ. ಒಳಗಡೆ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಒಳಗಡೆ, ನನಗೆ ಯಾವುದೇ ಗೇಮ್ ಆಡಿದ್ರು. ಲಾಸ್ಟ್ ಒನ್ ಧನುಷ್. ಅಭಿನೇ ಕೇಳಿಲ್ಲ ನೀವು? ಅಭಿ ಮಿಸ್ ಆಯ್ತು. ಅಭಿ ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ರು ಅಂತ ನಾನು ಕೇಳಲಿಲ್ಲ. ಅಭಿ ಅವರು. ಅಭಿ ಚಡ್ಡಿ ದೋಸ್ತ್. ಅಭಿ ಅವ್ರ ಚಡ್ಡಿ ದೋಸ್ತ್ ಅಂತ ಧನುಷ್ ಸರ್ಗೆ. ಚೈತ್ರ ಅವರು. ಏನು ಹೇಳಿ, ಸರ್ಚ್ ಮಾಡ್ತಾ ಇದ್ದಾರೆ. ಚೈತ್ರ ಅವ್ರಿಗೆ ಆ್ಯಕ್ಚುಲಿ ಪ್ರತಿಯೊಂದು ವಿಷಯ ಗೊತ್ತು ಅವ್ರಿಗೆ. ಯಾವುದ್ರ ಬಗ್ಗೆ ಕೇಳಿದ್ರು ಪ್ರತಿಯೊಂದು ವಿಷಯದ ಬಗ್ಗೆ ಮಾತಾಡ್ತಾರೆ. ಬುದ್ಧಿವಂತೆ. ರಜತ್ ಸರ್. ರಜತ್ ಗೂಳಿ. ಲಾಸ್ಟ್ ಒನ್ ಧನುಷ್ ಅವರು. ಕಾಮ್ ಅಂಡ್ ಕಂಪೋಸ್ಟ್. ಓಕೆ. ಸೊ ಇಲ್ಲಿವರೆಗೂ ಇದ್ರಿ, ಎಂಜಾಯ್ ಮಾಡಿದ್ರಿ ಬಿಗ್ ಬಾಸ್. ಯಾಕಂದ್ರೆ ಜರ್ನಿನ ಯಾವತ್ತೂ ಮರೆಯೋಕ್ಕಾಗಲ್ಲ ಅನ್ನೋಂಥದ್ದು, ಆ್ಯಂಡ್ ಇನ್ಕ್ಲೂಡಿಂಗ್ ಎಂಡ್ ಆಫ್ ಬ್ರೀತ್ವರೆಗೂ ಸಹ ಜರ್ನಿನೇ ತೊಗೊಂಡು ಹೋಗ್ಬೋದು ಅನ್ನೋಂಥದ್ದು. ಸೊ ಅಭಿಮಾನಿಗಳಿಗಾಗಿರ್ಬೋದು, ನಿಮಗೆ ವೋಟ್ ಮಾಡಿರುವಂಥ ಕರ್ನಾಟಕ ಜನತೆಗಾಗಿರ್ಬೋದು, ಅಥವಾ ಬಿಗ್ ಬಾಸಿಗಾಗಿರ್ಬೋದು, ತಾವು ಹೇಳೋದಾದ್ರೆ ಏನು ಹೇಳ್ತೀರಾ? ಇಲ್ಲಿವರೆಗೂ ಬಂದಿರೋದು, ಇಲ್ಲಿವರೆಗೂ ಬೆಳೆದಿರೋದು ಅವರಿಂದಾನೆ. ಅವ್ರ ಪ್ರೀತಿ, ಅವರ ಆಶೀರ್ವಾದ. ಇನ್ನು ಮುಂದಕ್ಕೂ ಅವ್ರ ಪ್ರೀತಿ, ಅವರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಅವ್ರ ಋಣ ನಮ್ಮ ಮೇಲೆ ತುಂಬ ಇದೆ. ನಾನು ಸಾಯೋವರೆಗೂ ಅವ್ರ ಋಣ ಮರೆಯಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಸಾಯೋವರೆಗೂ ಆ ಬಿಗ್ ಬಾಸ್ ಜರ್ನಿನ ಮಾತ್ರ ಮರೆಯಲ್ಲ, 4 months. ಯಾಕಂದರೆ ನಮ್ಮ ಮನೇಲಿ ಇರಬೇಕಾದ್ರೆ ಅಷ್ಟು ಯೋಚನೆ ಮಾಡಿದವನಲ್ಲ. ಅಲ್ಲಿ ಪ್ರತಿಯೊಂದು ದಿನನೂ ಯೋಚನೆ ಇರುತ್ತೆ, ಪ್ರತಿಯೊಂದು ದಿನನೂ ಏನಾದರೂ ಒಂದು ಯೋಚನೆ ಮಾತಾಡಬೇಕು, ಅದು ಇದು ಅಂತೆಲ್ಲ ಇರೋದು. ಸೊ ಆ ಜರ್ನಿ ನಾನು ಮರೆಯಲ್ಲ. ಯಾವತ್ತಾದ್ರೂ ಟಫ್ ಅಂತ ಅನ್ನಿಸ್ತಾ ಸರ್ ನಿಮ್ಗೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ? ನಾನು ಟಫ್ ಇದನ್ನ ಕ್ಲಿಯರ್ ಮಾಡೋದಕ್ಕೆ, ಇಲ್ಲಿ ಇದ್ದು ಜೀವಿಸಿ ಹೋಗೋದಕ್ಕೆ ಅಂತ ಹೇಳಿ? ಅಂದರೆ ನಾನು ಹೊರಗಡೆ ಇದ್ದಾಗ ನಾನು ಜಾಸ್ತಿ ಯೋಚನೆ ಮಾಡಲ್ಲ. ಯೋಚನೆ ನಮ್ಮ ಮನೆಯವ್ರು ನನ್ನವರೆಗೂ ಬರೋಕ್ಕೆ ಬಿಡಲ್ಲ. ಎಲ್ಲ ಅಲ್ಲಲ್ಲೇ ಕ್ಲಿಯರ್ ಆಗಿಬಿಡುತ್ತೆ. ನನ್ನ ಲೈಫ್ನ ನಾನು ತುಂಬ ಯಾವತ್ತೂ ಸೀರಿಯಸ್ ಆಗಿ ತಗೊಂಡಿಲ್ಲ. ಗೋ ವಿತ್ ದ ಫ್ಲೋ ಅಂತ ನಾನು ಯಾವಾಗೂ. ಅದು ಬಿಟ್ಟರೆ ಅಲ್ಲಿ ಒಳಗಡೆ ತುಂಬ ಏನೇ ಮಾತಾಡಬೇಕು ಅಂದ್ರೆ ತುಂಬ ಯೋಚನೆ ಮಾಡಿ ಮಾತಾಡ್ತಾ ಇದ್ದೆ. ಒಂದೊಂದು ಮಾತೂ 100 ಸಲ ಯೋಚನೆ ಮಾಡಿ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೆ. ಸೊ ಎಲ್ಲೂ ತಪ್ಪಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಿಂದ ಅಲ್ಲಿ ಆ ಕಡೆಯಿಂದನೂ ನನಗೆ ಯಾರು ಜೋರಾಗಿ ಮಾತಾಡಿಲ್ಲ. ಸೊ ಎಲ್ಲರ ಜೊತೆನೂ ಚೆನ್ನಾಗಿದ್ದೀನಿ. ನೋಡಿ ಸರ್, ನೆಕ್ಸ್ಟ್ ಪ್ರಾಜೆಕ್ಟು, ನೆಕ್ಸ್ಟ್ ಪ್ಲಾನಿಂಗ್ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಅಥವಾ ಹೋಗೋಕ್ಕಿಂತ ಮುಂಚೆ ಏನಾದ್ರು ಪ್ಲಾನ್ ಮಾಡಿದ್ದೀರಾ? ಹೆಂಗೆ ಸರ್ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ? ಹೋಗೋಕ್ಕಿಂತ ಮುಂಚೆ ಏನು ಪ್ಲ್ಯಾನ್ ಮಾಡಿರಲಿಲ್ಲ. ಇವಾಗ ಬಂದಮೇಲೆ ತುಂಬ ಕಾಲ್ಸ್ ಬರ್ತಿದೆ, ಲೈಕ್ ಡೈರೆಕ್ಟರ್, ಪ್ರೊಡ್ಯೂಸರ್ ಕಡೆಯಿಂದ. ನೋಡಬೇಕು. ಅವ್ರ ಪ್ರೀತಿ, ಅವರ ಆಶೀರ್ವಾದ, ಹಾಗೆ ಜನರ ಪ್ರೀತಿ, ಅವರ ಆಶೀರ್ವಾದ. ಅವರು ಸಪೋರ್ಟ್ ಮಾಡಿ ಬೆಳೆಸಿದ್ರೆ ಬೆಳಿತೀವಿ, ಇಲ್ಲಾಂದರೆ ಇಲ್ಲ. ಸೊ ಇದಿಷ್ಟು ಧನುಷ್ ಅವರ ಮಾತಾಗಿರುವಂಥದ್ದು. ನಾವು ಅಂದ್ಕೊಂಡಿದ್ವಿ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಇವರು ಸಾಫ್ಟ್ ಆಗಿದ್ದಾರೆ ಅಂತ ಹೇಳಿ. ಖಂಡಿತವಾಗಿಯೂ ಇಲ್ಲ, ಅವ್ರ ಮಾತು ಸಹ ಅಷ್ಟೇ ಸಾಫ್ಟ್ ಆಗಿದೆ. ಯಾವ ರೀತಿಯಾಗಿ ನಾವೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ವಿ, ಅದೇ ರೀತಿಯಾಗಿ ಅವ್ರು ಇರುವಂತಹದ್ದು ಎಲ್ಲವನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಸೊ ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.